ಚಲುವರಾಯಸ್ವಾಮಿ ಅವರು ಜೆಡಿಎಸ್ ಅಲ್ಲಿದ್ದಾಗ ಸಚಿವ ಸ್ಥಾನಕ್ಕಾಗಿ ದುಂಬಾಲು ಬಿದ್ದಿದ್ರು ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ನಿನ್ನೆ ಹೇಳಿಕೊಂಡಿದ್ರು. ಅದಕ್ಕೆ ಇವತ್ತು ಕೃಷಿ ಸಚಿವ ಚಲುವರಾಯಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಅವರು ನನ್ನ ಬಳಿ ಕೈಕಟ್ಟಿ ನಿಂತಿದ್ರು. ಅವರ ಅಪ್ಪ ಅವರ ಭಾವನೆಗೆ ಬೇಡ ಅಂದಿದ್ರು. 39 ಶಾಸಕರ ಹತ್ರ ಅವರು ಯಾವ ರೀತಿ ನಿಂತಿದ್ರು ಅಂತ ಅವರನ್ನೇ ಕೇಳಿ ಅಂತ ಕುಮಾರಸ್ವಾಮಿ ಅವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಅದು ಹೇಗಿತ್ತು ನೋಡೋಣ. ಏಟು ಎದಿರೇಟಿನಲ್ಲಿ ಇದು ನಡೆದಂಥ ಕತೆ. ಅವರು ಮಂತ್ರಿ ಆದರು. ಅವತ್ತು ಆಗಿದ್ದು ಮಂತ್ರಿ ಪದವಿ ಯಾಕೆ ಸಿಕ್ತು ಅನ್ನೋದನ್ನ ನಿಮ್ಮ ಗಮನ ತರ್ತಾ ಇದ್ದೆ. ನಾನು ಮಾಡಿದೆ ಅಂತ ಹೇಳಲ್ಲ, ನಮ್ಮ ಶಾಸಕರು ಅವತ್ತು ಅವ್ರು ನಾನು ಮಂತ್ರಿ ಮಾಡ್ಲಿಕ್ಕೆ ಹೋದಾಗ ಇವತ್ತು ಚನ್ನಗಪ್ಪ ನಮ್ಮ ಜೊತೆ ತೀರ್ಕೊಂಡು ಹೋಗಿದ್ದಾರೆ. ಅವರು ಇವರಿಬ್ಬರದೇ ನನಗೆ ದೊಡ್ಡ ಹಿಂಸೆ ಇದ್ದಾರೆ. ಮಂತ್ರಿ ಮಾಡಲಿಲ್ಲ. ಅದು ಬಹಳ ಇತಿಹಾಸ ಇದೆ. ಹೌದು, ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ನನ್ನ ಹತ್ರ ಕೈ ಕಟ್ಕೊಂಡು ನಿಂತಿದ್ರು. ಅವ್ರ ಅಪ್ಪ ಬೇಡ ಅಂದಾಗ, ಅವ್ರ ಭಾವ ಬೇಡ ಅಂದಾಗ ನಾವು 39 ಜನ ಶಾಸಕರ ಹತ್ರ ಅವ್ರು ಹೆಂಗೆ ನಿಂತಿದ್ರು ಅಂತ ಅವ್ರನ್ನೇ ಕೇಳಿ. ಅವತ್ತು 120 ಇರಲಿಲ್ಲ, ನಾವಿದ್ದದ್ದು 39 ಜನ ಶಾಸಕರು.